ಮಂಡ್ಯ ಭಾಗದ ಜನರ ಜೀವನಾಡಿ ಅಂದ್ರೆ ಅದು ಕೆಆರ್ಎಸ್ ನೀರು ಎಷ್ಟು ಪ್ರಮುಖ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಈಗ ಕೆಆರ್ಎಸ್ ಗೇಟ್ ಏಕಾಏಕಿ ಓಪನ್ ಆಗಿದ್ದು ನೀರು ಪೋಲ್ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 80 ಅಡಿಗಿಂತ ಮೇಲಿನ ಗೇಟ್ಗಳು ಏಕಾಏಕಿ ಓಪನ್ ಆಗಿದೆಯಂತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲ್ ಆಗ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಭಾನುವಾರ ರಾತ್ರಿ ಏಕಾಏಕಿ ಓಪನ್ ಆಗಿದೆಯಂತೆ ಗೇಟ್. ನಿನ್ನೆ ರಾತ್ರಿ ತನಕ ಕೂಡ ಹರಿದು ನದಿ ಸೇರಿದೆ ಡ್ಯಾಂ ನೀರು. ಗೇಟ್ ಯಾಕೆ ಹೇಗೆ ಓಪನ್ ಆಯಿತು ಅನ್ನೋದೇ ಇನ್ನೂ ತನಕ ನಿಗೂಢವಾಗಿದೆ. ಸಿಬ್ಬಂದಿ ಎಡವಟ್ಟಿನಿಂದ ಗೇಟ್ ಓಪನ್ ಆಯ್ತಾ, ಹರಸಾಹಸ ಪಟ್ಟು ಸದ್ಯ ಗೇಟ್ ಅನ್ನ ಇಳಿಸಿದ್ದಾರೆ ಕೆಆರ್ಎಸ್ ಸಿಬ್ಬಂದಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಕೆಆರ್ಎಸ್ ಗೇಟ್ ಏಕಾಏಕಿ ಓಪನ್ ಆಗಿದ್ ಯಾಕೆ, ಕಾರಣ ಏನು, ಸಿಬ್ಬಂದಿಯ ನಿರ್ಲಕ್ಷ್ಯನ? ಶ್ರುತಿ, ಕೆಆರ್ಎಸ್ ಡ್ಯಾಮ್ ಗೇಟ್ ಯಾಕೆ ಓಪನ್ ಆಗ್ತು ಅನ್ನೋದೇ ನಿಜಕ್ಕೂ ಕೂಡ ಅಚ್ಚರಿಯಾಗಿ ಉಳಿದಿರುವಂತದ್ದು. ಯಾಕೆಂದ್ರೆ ಸುಲಭವಾಗಿ ಅದು ಓಪನ್ ಆಗೋದಿಲ್ಲ. ಈಗ ಬಟನ್ ಸಿಸ್ಟಮ್ ಮಾಡಿದ್ದಾರೆ, ಬಟನ್ ಒತ್ತಿದ್ರೆ ಅದು ಓಪನ್ ಆಗ್ಬೇಕು. ಆದ್ರೆ ಯಾಕಾಗಿ ಏಕಾಏಕಿ ಓಪನ್ ಆಯ್ತು ಅನ್ನೋದು ನಿಜಕ್ಕೂ ಕೂಡ ನಿಗೂಢವಾಗಿರುವಂತದ್ದು. ಕಳೆದ ಭಾನುವಾರ ರಾತ್ರಿ ಏನು ಗೇಟ್ ಓಪನ್ ಆಗಿದೆ. ಗೇಟ್ ಓಪನ್ ಆದ್ರಿಂದ ಸಾಕಷ್ಟು ಪ್ರಮಾಣದ ನೀರು ಹರಿದು ಹೋಗಿರುವಂತದ್ದು. ಪ್ಲಸ್ 80 ಮಟ್ಟದ 5ನೇ ನಂಬರ್ ಗೇಟ್ ಓಪನ್ ಆಗಿ ಸುಮಾರು 24 ಗಂಟೆಗಳ ಕಾಲ ನದಿಗೆ ನೀರು ಹರಿದು ಹೋಗಿರುವಂತದ್ದು. ನಿನ್ನೆ ಬೆಳಗ್ಗೆ ಲೆವೆಲ್ ನೋಡೋದಕ್ಕೆ ಹೋದಂತ ಸಿಬ್ಬಂದಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನೋಡುವಷ್ಟರೊಳಗೆ ಸಾಕಷ್ಟು ಪ್ರಮಾಣದ ನೀರು ಹರಿದು ಹೋಗಿತ್ತು. ಜೊತೆಗೆ ಈಗಾಗಲೇ ಏನು ಡ್ಯಾಮ್ ಸಾಕಷ್ಟು ಪ್ರಮಾಣದ ನೀರು ಇರುವಂತದ್ದು, ಅಂದ್ರೆ 105 ಅಡಿಗಿಂತಲೂ ಹೆಚ್ಚು ಪ್ರಮಾಣದ ನೀರು ಡ್ಯಾಮ್ ನಲ್ಲಿ ಶೇಖರಣೆ ಆಗಿರೋದ್ರಿಂದ, ನೀರಿನ ಪ್ರೆಷರ್ ಇರೋದ್ರಿಂದ ಏನು ಪ್ಲಸ್ 80 ಮಟ್ಟದ ಗೇಟ್ ಅನ್ನ ಇಳಿಸ್ಬೇಕು ಅಂದ್ರೂ ಕೂಡ ಸಾಕಷ್ಟು ಕಷ್ಟ ಪಡಬೇಕು. ಹಾಗಾಗಿ ಗೇಟ್ ಅನ್ನ ಇಳಿಸೋದಕ್ಕೂ ಕೂಡ ಸಾಕಷ್ಟು ಕಾರ್ಯಾಚರಣೆ ನಡೆಸಲಾಯಿತು. ಸುಮಾರು ಹಲವು ಗಂಟೆಗಳ ಕಾರ್ಯಾಚರಣೆ ನಡೆಸಿದ ಬಳಿಕ ಗೇಟ್ ಅನ್ನ ರಾತ್ರಿ ಇಳಿಸಿರುವಂತದ್ದು. ಅಂದ್ರೆ ಇಂಜಿನಿಯರ್ ಗಳೆಲ್ಲ ಸ್ಥಳಕ್ಕೆ ಹೋಗಿ ಅಲ್ಲೇ ಖುದ್ದು ನಿಲ್ಲಿಸಿ ಒಂದಷ್ಟು ಗೇಟ್ ಅನ್ನ ಇಳಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಯಾಕಾಗಿ ಈ ಗೇಟ್ ಓಪನ್ ಆಯ್ತು ಅನ್ನೋದು ಕೂಡ ನಿಗೂಢವಾಗಿರುವಂತದ್ದು. ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳ ಎಡವಟ್ಟಿನಿಂದ ಈ ರೀತಿಯಾಗಿದೆಯಾ ಅಥವಾ ತಾಂತ್ರಿಕ ಕಾರಣಗಳಿಂದ ಆಗಿದೆಯಾ ಅನ್ನೋದನ್ನ ತನಿಖೆಯ ಮೂಲಕ ಸತ್ಯನ ಹೊರಗೆ ತರಬೇಕಾಗಿದೆ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಂಡ್ಯ ಭಾಗದ ಜನರ ಜೀವನಾಡಿ ಅಂದ್ರೆ ಅದು ಕೆಆರ್ಎಸ್ ನೀರು ಎಷ್ಟು ಪ್ರಮುಖ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಈಗ ಕೆಆರ್ಎಸ್ ಗೇಟ್ ಏಕಾಏಕಿ ಓಪನ್ ಆಗಿದ್ದು ನೀರು ಪೋಲ್ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 80 ಅಡಿಗಿಂತ ಮೇಲಿನ ಗೇಟ್ಗಳು ಏಕಾಏಕಿ ಓಪನ್ ಆಗಿದೆಯಂತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲ್ ಆಗ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಭಾನುವಾರ ರಾತ್ರಿ ಏಕಾಏಕಿ ಓಪನ್ ಆಗಿದೆಯಂತೆ ಗೇಟ್. ನಿನ್ನೆ ರಾತ್ರಿ ತನಕ ಕೂಡ ಹರಿದು ನದಿ ಸೇರಿದೆ ಡ್ಯಾಂ ನೀರು. ಗೇಟ್ ಯಾಕೆ ಹೇಗೆ ಓಪನ್ ಆಯಿತು ಅನ್ನೋದೇ ಇನ್ನೂ ತನಕ ನಿಗೂಢವಾಗಿದೆ. ಸಿಬ್ಬಂದಿ ಎಡವಟ್ಟಿನಿಂದ ಗೇಟ್ ಓಪನ್ ಆಯ್ತಾ, ಹರಸಾಹಸ ಪಟ್ಟು ಸದ್ಯ ಗೇಟ್ ಅನ್ನ ಇಳಿಸಿದ್ದಾರೆ ಕೆಆರ್ಎಸ್ ಸಿಬ್ಬಂದಿ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಕೆಆರ್ಎಸ್ ಗೇಟ್ ಏಕಾಏಕಿ ಓಪನ್ ಆಗಿದ್ ಯಾಕೆ, ಕಾರಣ ಏನು, ಸಿಬ್ಬಂದಿಯ ನಿರ್ಲಕ್ಷ್ಯನ? ಶ್ರುತಿ, ಕೆಆರ್ಎಸ್ ಡ್ಯಾಮ್ ಗೇಟ್ ಯಾಕೆ ಓಪನ್ ಆಗ್ತು ಅನ್ನೋದೇ ನಿಜಕ್ಕೂ ಕೂಡ ಅಚ್ಚರಿಯಾಗಿ ಉಳಿದಿರುವಂತದ್ದು. ಯಾಕೆಂದ್ರೆ ಸುಲಭವಾಗಿ ಅದು ಓಪನ್ ಆಗೋದಿಲ್ಲ. ಈಗ ಬಟನ್ ಸಿಸ್ಟಮ್ ಮಾಡಿದ್ದಾರೆ, ಬಟನ್ ಒತ್ತಿದ್ರೆ ಅದು ಓಪನ್ ಆಗ್ಬೇಕು. ಆದ್ರೆ ಯಾಕಾಗಿ ಏಕಾಏಕಿ ಓಪನ್ ಆಯ್ತು ಅನ್ನೋದು ನಿಜಕ್ಕೂ ಕೂಡ ನಿಗೂಢವಾಗಿರುವಂತದ್ದು. ಕಳೆದ ಭಾನುವಾರ ರಾತ್ರಿ ಏನು ಗೇಟ್ ಓಪನ್ ಆಗಿದೆ. ಗೇಟ್ ಓಪನ್ ಆದ್ರಿಂದ ಸಾಕಷ್ಟು ಪ್ರಮಾಣದ ನೀರು ಹರಿದು ಹೋಗಿರುವಂತದ್ದು. ಪ್ಲಸ್ 80 ಮಟ್ಟದ 5ನೇ ನಂಬರ್ ಗೇಟ್ ಓಪನ್ ಆಗಿ ಸುಮಾರು 24 ಗಂಟೆಗಳ ಕಾಲ ನದಿಗೆ ನೀರು ಹರಿದು ಹೋಗಿರುವಂತದ್ದು. ನಿನ್ನೆ ಬೆಳಗ್ಗೆ ಲೆವೆಲ್ ನೋಡೋದಕ್ಕೆ ಹೋದಂತ ಸಿಬ್ಬಂದಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನೋಡುವಷ್ಟರೊಳಗೆ ಸಾಕಷ್ಟು ಪ್ರಮಾಣದ ನೀರು ಹರಿದು ಹೋಗಿತ್ತು. ಜೊತೆಗೆ ಈಗಾಗಲೇ ಏನು ಡ್ಯಾಮ್ ಸಾಕಷ್ಟು ಪ್ರಮಾಣದ ನೀರು ಇರುವಂತದ್ದು, ಅಂದ್ರೆ 105 ಅಡಿಗಿಂತಲೂ ಹೆಚ್ಚು ಪ್ರಮಾಣದ ನೀರು ಡ್ಯಾಮ್ ನಲ್ಲಿ ಶೇಖರಣೆ ಆಗಿರೋದ್ರಿಂದ, ನೀರಿನ ಪ್ರೆಷರ್ ಇರೋದ್ರಿಂದ ಏನು ಪ್ಲಸ್ 80 ಮಟ್ಟದ ಗೇಟ್ ಅನ್ನ
ಇಳಿಸ್ಬೇಕು ಅಂದ್ರೂ ಕೂಡ ಸಾಕಷ್ಟು ಕಷ್ಟಪಡಬೇಕು. ಹಾಗಾಗಿ ಗೇಟ್ ಅನ್ನ ಇಳಿಸೋದಕ್ಕೂ ಕೂಡ ಸಾಕಷ್ಟು ಕಾರ್ಯಾಚರಣೆ ನಡೆಸಲಾಯಿತು. ಸುಮಾರು ಹಲವು ಗಂಟೆಗಳ ಕಾರ್ಯಾಚರಣೆ ನಡೆಸಿದ ಬಳಿಕ ಗೇಟ್ ಅನ್ನ ರಾತ್ರಿ ಇಳಿಸಿರುವಂತದ್ದು. ಅಂದ್ರೆ ಇಂಜಿನಿಯರ್ಗಳೆಲ್ಲ ಸ್ಥಳಕ್ಕೆ ಹೋಗಿ ಅಲ್ಲೇ ಖುದ್ದು ನಿಲ್ಲಿಸಿ ಒಂದಷ್ಟು ಗೇಟ್ ಅನ್ನ ಇಳಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಯಾಕಾಗಿ ಈ ಗೇಟ್ ಓಪನ್ ಆಯ್ತು ಅನ್ನೋದು ಕೂಡ ನಿಗೂಢವಾಗಿರುವಂತದ್ದು. ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳ ಎಡವಟ್ಟಿನಿಂದ ಈ ರೀತಿಯಾಗಿದೆಯಾ ಅಥವಾ ತಾಂತ್ರಿಕ ಕಾರಣಗಳಿಂದ ಆಗಿದೆಯಾ ಅನ್ನೋದನ್ನ ತನಿಖೆಯ ಮೂಲಕ ಸತ್ಯನ ಹೊರ ತರಬೇಕಾಗಿದೆ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮಂಡ್ಯ ಭಾಗದ ಜನರ ಜೀವನಾಡಿ ಅಂದ್ರೆ ಅದು ಕೆಆರ್ಎಸ್ ನೀರು ಎಷ್ಟು ಪ್ರಮುಖ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಈಗ ಕೆಆರ್ಎಸ್ ಗೇಟ್ ಏಕಾಏಕಿ ಓಪನ್ ಆಗಿದ್ದು ನೀರು ಪೋಲ್ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 80 ಅಡಿಗಿಂತ ಮೇಲಿನ ಗೇಟ್ಗಳು ಏಕಾಏಕಿ ಓಪನ್ ಆಗಿದೆಯಂತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವಿರಾರು ಕ್ಯೂಸೆಕ್ ನೀರು ಪೋಲಾಗ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂ ಭಾನುವಾರ ರಾತ್ರಿ ಏಕಾಏಕಿ ಓಪನ್ ಆಗಿದೆಯಂತೆ ಗೇಟ್. ನಿನ್ನೆ ರಾತ್ರಿ ತನಕ ಕೂಡ ಹರಿದು ನದಿ ಸೇರಿದೆ ಡ್ಯಾಂ ನೀರು. ಗೇಟ್ ಯಾಕೆ ಹೇಗೆ ಓಪನ್ ಆಯಿತು ಅನ್ನೋದೇ ಇನ್ನೂ ತನಕ ನಿಗೂಢವಾಗಿದೆ. ಸಿಬ್ಬಂದಿ ಎಡವಟ್ಟಿನಿಂದ ಗೇಟ್ ಓಪನ್ ಆಯ್ತಾ, ಹರಸಾಹಸ ಪಟ್ಟು ಸದ್ಯ ಗೇಟ್ ಅನ್ನ ಇಳಿಸಿದ್ದಾರೆ ಕೆಆರ್ಎಸ್ ಸಿಬ್ಬಂದಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಕೆಆರ್ಎಸ್ ಗೇಟ್ ಏಕಾಏಕಿ ಓಪನ್ ಆಗಿದ್ ಯಾಕೆ, ಕಾರಣ ಏನು, ಸಿಬ್ಬಂದಿಯ ನಿರ್ಲಕ್ಷ್ಯನ? ಶ್ರುತಿ, ಕೆಆರ್ಎಸ್ ಡ್ಯಾಮ್ ಗೇಟ್ ಯಾಕೆ ಓಪನ್ ಆಗ್ತು ಅನ್ನೋದೇ ನಿಜಕ್ಕೂ ಕೂಡ ಅಚ್ಚರಿಯಾಗಿ ಉಳಿದಿರುವಂತದ್ದು. ಯಾಕೆಂದ್ರೆ ಸುಲಭವಾಗಿ ಅದು ಓಪನ್ ಆಗೋದಿಲ್ಲ. ಈಗ ಬಟನ್ ಸಿಸ್ಟಮ್ ಮಾಡಿದ್ದಾರೆ, ಬಟನ್ ಒತ್ತಿದ್ರೆ ಅದು ಓಪನ್ ಆಗ್ಬೇಕು. ಆದ್ರೆ ಯಾಕಾಗಿ ಏಕಾಏಕಿ ಓಪನ್ ಆಯ್ತು ಅನ್ನೋದು ನಿಜಕ್ಕೂ ಕೂಡ ನಿಗೂಢವಾಗಿರುವಂತದ್ದು. ಕಳೆದ ಭಾನುವಾರ ರಾತ್ರಿ ಏನು ಗೇಟ್ ಓಪನ್ ಆಗಿದೆ. ಗೇಟ್ ಓಪನ್ ಆದ್ರಿಂದ ಸಾಕಷ್ಟು ಪ್ರಮಾಣದ ನೀರು ಹರಿದು ಹೋಗಿರುವಂತದ್ದು. ಪ್ಲಸ್ 80 ಮಟ್ಟದ 5ನೇ ನಂಬರ್ ಗೇಟ್ ಓಪನ್ ಆಗಿ ಸುಮಾರು 24 ಗಂಟೆಗಳ ಕಾಲ ನದಿಗೆ ನೀರು ಹರಿದು ಹೋಗಿರುವಂತದ್ದು. ನಿನ್ನೆ ಬೆಳಗ್ಗೆ ಲೆವೆಲ್ ನೋಡೋದಕ್ಕೆ ಹೋದಂತ ಸಿಬ್ಬಂದಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ನೋಡುವಷ್ಟರೊಳಗೆ ಸಾಕಷ್ಟು ಪ್ರಮಾಣದ ನೀರು ಹರಿದು ಹೋಗಿತ್ತು. ಜೊತೆಗೆ ಈಗಾಗಲೇ ಏನು ಡ್ಯಾಮ್ ಸಾಕಷ್ಟು ಪ್ರಮಾಣದ ನೀರು ಇರುವಂತದ್ದು, ಅಂದ್ರೆ 105 ಅಡಿಗಿಂತಲೂ ಹೆಚ್ಚು ಪ್ರಮಾಣದ ನೀರು ಡ್ಯಾಮ್ ನಲ್ಲಿ ಶೇಖರಣೆ ಆಗಿರೋದ್ರಿಂದ, ನೀರಿನ ಪ್ರೆಷರ್ ಇರೋದ್ರಿಂದ ಏನು ಪ್ಲಸ್ 80 ಮಟ್ಟದ ಗೇಟ್ ಅನ್ನ ಇಳಿಸ್ಬೇಕು ಅಂದ್ರೂ ಕೂಡ ಸಾಕಷ್ಟು ಕಷ್ಟಪಡಬೇಕು. ಹಾಗಾಗಿ ಗೇಟ್ ಅನ್ನ ಇಳಿಸೋದಕ್ಕೂ ಕೂಡ ಸಾಕಷ್ಟು ಕಾರ್ಯಾಚರಣೆ ನಡೆಸಲಾಯಿತು. ಸುಮಾರು ಹಲವು ಗಂಟೆಗಳ ಕಾರ್ಯಾಚರಣೆ ನಡೆಸಿದ ಬಳಿಕ ಗೇಟ್ ಅನ್ನ ರಾತ್ರಿ ಇಳಿಸಿರುವಂತದ್ದು. ಅಂದ್ರೆ ಇಂಜಿನಿಯರ್ಗಳೆಲ್ಲ ಸ್ಥಳಕ್ಕೆ ಹೋಗಿ ಅಲ್ಲೇ ಖುದ್ದು ನಿಲ್ಲಿಸಿ ಒಂದಷ್ಟು ಗೇಟ್ ಅನ್ನ ಇಳಿಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಯಾಕಾಗಿ ಈ ಗೇಟ್ ಓಪನ್ ಆಯ್ತು ಅನ್ನೋದು ಕೂಡ ನಿಗೂಢವಾಗಿರುವಂತದ್ದು. ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳ ಎಡವಟ್ಟಿನಿಂದ ಈ ರೀತಿಯಾಗಿದೆಯಾ ಅಥವಾ ತಾಂತ್ರಿಕ ಕಾರಣಗಳಿಂದ ಆಗಿದೆಯಾ ಅನ್ನೋದನ್ನ ತನಿಖೆಯ ಮೂಲಕ ಸತ್ಯನ ಹೊರ ತರಬೇಕಾಗಿದೆ. ಓಕೆ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.